कभी प्यासे को पानी पिलाया नहीं, बाद अमृत पिलाने से क्या फायदा। कभी गिरते हुए को उठाया नहीं, बाद आंसू बहाने से क्या फायदा। ನಮಗ ಅನಿಸ್ತೈತಿ ಅವ್ರ ಮನಿ ಬೆಂಕಿ ಐತೆ, ನನಗೇನಾಗೈತಿ, ನಾಳೆ ನನ್ನ ಮನಿಗೆ ಬರ್ತೈತೆ ಅವರು ಇರ್ಲಿ, ಇದು ವಿಚಾರ ಬೇಕು ನಮ್ಮಲ್ಲಿ. ಇನ್ನೊಬ್ರ ಕಷ್ಟರಾಗಿದ್ದದ್ದು ನೋಡಿ ನಿಮ್ಮೊಳಗ್ ಕರೋನಾ ಬರ್ತಿತ್ತಂದ್ರ, ಕಳ್ಳ ಕರಗತಿತ್ತಂದ್ರ ತಿಳ್ಕೋರಿ ನೀವು ಧರ್ಮಾತ್ಮ ಅದರಿ ಅಂತ. ಇನ್ನೊಬ್ರ ಕಷ್ಟ ನೋಡಿ ನಿಮ್ಗೆ ದಯಾ ಬರ್ಲಿಕ್ಕೆ ಅಂದ್ರ ನಿಮ್ಮಂತ ಕೃತಜ್ಞನ ಇನ್ನೊಬ್ಬಿಲ್ಲ. ನೀವು ಪಾಪಿ ಫಿಕ್ಸ್. 24 ತಾಸು ಭಗವಾನ ಹೆರಿಗೆ ಕೊಡ್ರಿ, ನಿಮಗೇನು ಸ್ವರ್ಗ ಮೋಕ್ಷ ಸಿಗುದಿಲ್ಲ. ನಾಟಕ ಅದ, ಡಾಂಬಿಕ ಅದ, ಮಾಯಾಚಾರ ಅದ. ಒಳಗ ಕಳ್ಳ ಕರಗಬೇಕು ಅಂದಾಗ ನಮ್ಮಲ್ಲಿ ಧರ್ಮ ಜಾಗೃತಿ ಆಗ್ತದೆ. ರಾಮ ಯಾಕೆ ದೊಡ್ಡವಾದ ಕೇಳ್ರಲ್ಲ, ಅವನ ವ್ಯಕ್ತಿತ್ವ ನೋಡದೆ ತನಕ ದೊಡ್ಡವಾದ. ತಂದೆ ಹೇಳ್ಬೇಕನ್ಲಿಲ್ಲ, ತಂದೆ ಹೇಳ್ರೇನು ತಾಯಿ ಹೇಳ್ರೇನು ನನ್ನ ಕರ್ತವ್ಯ. ಹಾಗೆ ನಿಮ್ ಮಕ್ಕಳಿಗೆ ನೀವು ಸಂಸ್ಕಾರ ಕೊಡ್ರಿ. ಪ್ರತಿ ರವಿವಾರ ಆಗ್ಲಿ ಪಾಠಶಾಲೆ ಇರ್ಬೋದು, ಪ್ರವಚನ ಇರ್ಬೋದು, ಭಗವಂತರ ಅಭಿಷೇಕ ಇರ್ಬೋದು, ಗೋಶಾಲಕ್ಕೆ ಹೋಗಿ ಆಕಳುಗಳಿಗೆ ಮೇವು ಹಾಕೋದಿರ್ಬೋದು, ಒಂದು ರೊಟ್ಟಿ ತಿನ್ಸೋದಿರ್ಬೋದು. ನಿಮ್ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ. ಆ ಸಂಸ್ಕಾರ ನಿಮ್ ಮಕ್ಕಳನ್ನ ಪರಮಾತ್ಮ ಮಾಡಕ್ ಕಾರಣ ಆಗ್ತದ. ಸಂಸ್ಕಾರ ಕಲ್ಲಾಗಿ ಬಿಡ್ತದ, ಸಂಸ್ಕಾರ ಕೊಟ್ರ ಕಲ್ಲು ಸಹಿತ ಭಗವಾನ್ ಆಗ್ತದ.